ಸಮಸ್ತ ಸಾಯಿ ಭಕ್ತರಿಗೂ ಶ್ರೀ ಸಾಯಿನಾಥರ ದಿವ್ಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳು. ಇವತ್ತು ಶ್ರೀ ಸಾಯಿ ಸಚ್ಚರಿತ್ರೆಯ ಒಂದು ವಿಶೇಷ ವಾಕ್ಯವನ್ನು ತಿಳಿದುಕೊಳ್ಳೋಣ. ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಬರುವ ಶ್ರೀ ಸಾಯಿನಾಥರ ಸಾಯಿ ಸಚ್ಚರಿತ್ರೆಯ ಒಂದು ಸುಂದರ ವಾಕ್ಯವನ್ನು ಪಾರಾಯಣ ಮಾಡೋಣ. ಶ್ರೀ ಸಾಯಿಬಾಬಾರವರು ಮೇರೆಯುಳ್ಳವರಲ್ಲ, ಪರಿಮಿತವಾದವರಲ್ಲ, ಇರುವೆ ಮುಂತಾದ ಕ್ರಿಮಿಕೀಟಗಳಿಂದ ಹಿಡಿದು ಬ್ರಹ್ಮನವರೆಗೂ ಇರುವ ಚರಾಚರಗಳಲ್ಲಿಯೂ ವ್ಯಾಪಿಸಿರುತ್ತಾರೆ. ಸಾಯಿಬಾಬಾ ಅವರು ವೇದ ಜ್ಞಾನದಲ್ಲಿಯೂ ಬ್ರಹ್ಮಜ್ಞಾನದಲ್ಲಿಯೂ ಪರಿಣಿತರಾಗಿದ್ದರು. ಇವೆರಡರಲ್ಲಿಯೂ ಪರಿಣಿತರಾಗಿದ್ದುದರಿಂದ ಅವರನ್ನು ಸದ್ಗುರು ಎಂದು ಕರೆಯುವುದು ಸೂಕ್ತವಾಗಿದೆ. ಯಾರು ತಮ್ಮ ಭಕ್ತರನ್ನು ಜಾಗೃತಗೊಳಿಸಿ ಬ್ರಹ್ಮಜ್ಞಾನವನ್ನು ನೀಡದೇ ಇರುತ್ತಾರೆಯೋ ಅಂತಹವರನ್ನು ಸದ್ಗುರು ಎಂದು ಕರೆಯಲು ಬರುವುದಿಲ್ಲ. ಜನ್ಮವನ್ನು ಕೊಡುವವನು ತಂದೆ, ಅದರ ಹಿಂದೆಯೇ ಸಾವು ಕೂಡ ಬರುತ್ತದೆ. ಆದರೆ ಸದ್ಗುರು ಜನನ ಮರಣಗಳಿಂದ ನಮ್ಮನ್ನು ದೂರ ಮಾಡುತ್ತಾನೆ. ಆದುದರಿಂದ ಅವನು ಎಲ್ಲರಿಗಿಂತಲೂ ದಯಾಮಯನು. ಬಾಬಾ ಅವರು ಅನೇಕ ಸಲ ಭಕ್ತನು ಎಲ್ಲಿಯೇ ಇರಲಿ, ಎಷ್ಟೇ ದೂರದಲ್ಲಿರಲಿ, ಸಾವಿರಾರು ಮೈಲಿಗಳಾಚೆ ಇರಲಿ, ಹುಡುಗರು ಗುಬ್ಬಿಯ ಕಾಲಿಗೆ ದಾರವನ್ನು ಕಟ್ಟಿ ಎಳೆಯುವಂತೆ ಅವನನ್ನು ಶಿರಡಿಗೆ ಬರಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಶ್ರೀ ಸಾಯಿನಾಥರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಂದರೆ, ಬಾಬಾರವರು ತಮ್ಮ ಭಕ್ತರನ್ನು ನೋಡಬೇಕೆಂದ ಇಚ್ಛೆಯಾದ ಕೂಡಲೇ ಯಾವುದಾದರೂ ಮಾಯೆಯಿಂದ ಚಿಕ್ಕ ಮಕ್ಕಳು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆದ ರೀತಿಯಲ್ಲಿ ತಮ್ಮ ಭಕ್ತರನ್ನು ಕರೆಯಿಸಿಕೊಳ್ಳುತ್ತಾರೆ. ಎಷ್ಟೋ ಜನ ಸಾಯಿ ಭಕ್ತರು ಶಿರಡಿಗೆ ಹೋಗಬೇಕು ಎಂದುಕೊಂಡಾಗ ಹೋಗಲು ಆಗದೆ ತಾವು ಅಂದುಕೊಳ್ಳದೇ ಇರುವ ಸಮಯದಲ್ಲಿ ಶ್ರೀ ಸಾಯಿನಾಥರು ಅವರಿಗೆ ಶಿರಡಿ ದರ್ಶನ ಭಾಗ್ಯವನ್ನು ಮಾಡಿದ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು. ಈ ಕಲಿಯುಗದಲ್ಲಿ ಶ್ರೀ ಸಾಯಿನಾಥರ ಮಹಿಮೆ ಅಪಾರ. ಶ್ರೀ ಸಾಯಿನಾಥರು ಸಮಸ್ತ ಲೋಕದ ಜೀವ ಚರಾಚರಗಳಲ್ಲಿಯೂ ವ್ಯಾಪಿಸಿದ್ದಾರೆ. ಸಣ್ಣ ಇರುವೆಯಿಂದ ಹಿಡಿದು ಆ ಬ್ರಹ್ಮನವರೆಗೂ ಶ್ರೀ ಸಾಯಿನಾಥರು ಎಲ್ಲ ಜೀವಿಗಳಲ್ಲಿ ವ್ಯಾಪಿಸಿದ್ದಾರೆ. ಶ್ರೀ ಸಾಯಿನಾಥರ ದಿವ್ಯ ದರ್ಶನವನ್ನು ನಾವು ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯಲ್ಲಿಯೂ ಕಂಡು ಬಾಬಾರವರ ಪ್ರೀತಿಗೆ ಪಾತ್ರರಾಗೋಣ. ಸಮಸ್ತ ಸಾಯಿ ಭಕ್ತರಿಗೂ ಶುಭವಾಗಲಿ. ಓಂ ಸಾಯಿರಾಮ್.